ಸೆಪ್ಟೆಂಬರ್ 17 ಎಲ್ಲರಿಗೂ ಕೇವಲ ಇದೊಂದು ದಿನಾಂಕ, ಆದರೆ ಕರ್ನಾಟಕದ ಈ 6 ಜಿಲ್ಲೆಗಳಿಗೆ ಸುವರ್ಣ ಅಕ್ಷರಗಳಲ್ಲಿ ಬರೆದಿಟ್ಟ ದಿನ. ಇವರು ನಿಟ್ಟುಸಿರು ಬಿಟ್ಟ ದಿನ, ದಾನವನ ಕಪಿಮುಷ್ಟಿಯಿಂದ ಮಾನವರಾದ ದಿನ, ಇವರ ಕಣ್ಣೀರು ಕರಗಿದ ದಿನ, ನೋವು ಅಳಿಸಿ ನಲಿವು ಆಲಿಸಿದ ದಿನ. 1947ರ ನಂತರ ಇಡೀ ಭಾರತ ಸ್ವಾತಂತ್ರ್ಯದ ಸಂಭ್ರಮದಲ್ಲಿತ್ತು. ಆದರೆ ಈ ಪ್ರದೇಶ ಮಾತ್ರ ಸೂತಕದ ಕರಿಛಾಯೆಯಲ್ಲಿತ್ತು. ಇಡೀ ಭಾರತದ ಪ್ರಜೆಗಳು ಸಂವಿಧಾನದ ಅಡಿಯಲ್ಲಿ ಜೀವಿಸುತ್ತಿದ್ದರೆ, ಈ ಪ್ರದೇಶದ ಜನರು ಮಾತ್ರ ನಿಜಾಮನ ಮತ್ತು ರಜಾಕಾರರ ಸೈನ್ಯದ ದಾಸರಾಗಿ ಜೀವಿಸುತ್ತಿದ್ದರು. ಇಲ್ಲಿ ಧೋತಿ ಧರಿಸಿ ಓಡಾಡುವಂತಿರಲಿಲ್ಲ. ಒಂದೇ ಮಾತರಮೆಂದವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಇಲ್ಲಿ ಧೈರ್ಯದಿಂದ ಕನ್ನಡ ಮಾತಾಡುವಂತಿರಲಿಲ್ಲ. ಶಿಥಿಲಗೊಂಡ ದೇವಸ್ಥಾನದ ಪುನರುದ್ಧಾನ ಮಾಡುವಂತಿರಲಿಲ್ಲ. ಕನ್ನಡಕ್ಕೆ ಖಂಡನೆಯಾಗಿತ್ತು. ಉರ್ದು ಭಾಷೆಯೇ ಇಲ್ಲಿ ಪ್ರಧಾನವಾಗಿತ್ತು. ಇಲ್ಲಿ ಪ್ರಶ್ನೆ ಮಾಡಿದ ಊರುಗಳಲ್ಲಿ ಹತ್ಯೆಯಲ್ಲ, ಹತ್ಯಾಕಾಂಡವೇ ನಡೆದಿತ್ತು. ಹೋರಾಟಗಾರರ ರಕ್ತ ಯಾರೂ ಉಸಿರೆತ್ತದಂತೆ ಊರೆಲ್ಲ ಪಸರಿಸಿತ್ತು. ಸ್ವತಂತ್ರ ಭಾರತಕ್ಕೆ ಸೇರಲು ಇಲ್ಲಿನ ಜನತೆ ಸ್ವಾತಂತ್ರ್ಯಕ್ಕಾಗಿ ಕಣ್ಣೀರಿಡುತ್ತಿತ್ತು. ಹೌದು ಸ್ನೇಹಿತರೆ, ಬ್ರಿಟಿಷರು ಭಾರತ ಬಿಟ್ಟು ತೊಲಗಿದ ಮೇಲೆ ಹೈದರಾಬಾದ್ ಕರ್ನಾಟಕ ಆಳುತ್ತಿದ್ದ ನಿಜಾಮನು ತನ್ನ ರಾಜ್ಯವನ್ನು ಭಾರತಕ್ಕೆ ಸೇರಿಸದೆ ತನ್ನದೇ ಸ್ವತಂತ್ರ ರಾಜ್ಯವೆಂದು ಘೋಷಿಸಿಕೊಳ್ತಾನೆ. ಇದರಿಂದ ಕರ್ನಾಟಕದ 6 ಜಿಲ್ಲೆಗಳಾದ ಬೀದರ್, ಗುಲ್ಬರ್ಗಾ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ಯಾದಗಿರಿ ನಿಜಾಮನ ದುರಾಡಳಿತಕ್ಕೆ ಒಳಪಡ್ತಾವೆ. 86% ಹಿಂದೂಗಳೇ ಇರೋ ಈ ನೆಲದ ಆಡಳಿತದಲ್ಲಿ 90% ಮುಸ್ಲಿಮರೇ ಅಧಿಕಾರಿಗಳಾಗಿದ್ದರು. ಇಲ್ಲಿನ ಸೇನೆಯಲ್ಲಿ 95% ಮುಸ್ಲಿಮರೇ ಸೇರಿದ್ದರು. ಇಲ್ಲಿ ಕನ್ನಡ ಕಡೆಗಣಿಸಿ ಉರ್ದು ಭಾಷೆಯೇ ವ್ಯಾವಹಾರಿಕ ಮತ್ತು ಆಡಳಿತ ಭಾಷೆಯಾಗಿತ್ತು. ಇದು ಅಕ್ಷರಶಃ ಮುಸ್ಲಿಂ ರಾಜ್ಯವೇ ಆಗಿತ್ತು. ಹೈದರಾಬಾದ್ನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಭಾರತದ ಪರ ಘೋಷಣೆ ಕೂಗಿದರೆಂದು ಅಲ್ಲಿನ ವಿದ್ಯಾರ್ಥಿಗಳನ್ನ ಕಾಲೇಜಿಂದ ನಿಷೇಧಿಸಲಾಗುತ್ತೆ. ಆ ವಿದ್ಯಾರ್ಥಿಗಳಲ್ಲಿ ಭಾರತದ ಮಾಜಿ ಪ್ರಧಾನಿ PV ನರಸಿಂಹರಾವ್ ಕೂಡ ಒಬ್ಬರಾಗಿರ್ತಾರೆ. ಹೈದರಾಬಾದ್ ಕರ್ನಾಟಕದ ಪ್ರಾಂತ್ಯಗಳಲ್ಲಿ ನಿಜಾಮನ ಆಡಳಿತ ವಿರುದ್ಧದ ಗುಂಪುಗಳು ಹುಟ್ಟಿಕೊಳ್ತಾವೆ. ಇವರ ದಂಗೆಗಳು ಶುರುವಾಗ್ತವೆ. ಇದರಿಂದ ಬೇಸತ್ತ ನಿಜಾಮನು ಹೋರಾಟಗಾರರನ್ನ ಹತ್ತಿಕ್ಕಲು ಒಬ್ಬ ರಾಕ್ಷಸನ ಕರೆತರ್ತಾನೆ. ಅವನೇ ಅತ್ಯಂತ ಕ್ರೂರಿ ಖಾಸಿಂ ರಜ್ವಿ. ಇವನ ಬಗ್ಗೆ ಹೇಳೋದಾದ್ರೆ, ಇವನು ರಜಾಕಾರ್ ಎಂಬ ಘೋರಪಡೆಯ ಸ್ಥಾಪಕ. ಇವನಿಗೆ ಕರುಣೆ, ದಯೆ, ಪಾಪ ಪ್ರಜ್ಞೆ ಎಂಬುದೇ ತಿಳಿದಿರಲಿಲ್ಲ. ಇವನೊಬ್ಬ ಹಿಂದೂ ವಿರೋಧಿ ಮತ್ತು ದೊಡ್ಡ ಮತಾಂಧ. ಇವನಿಗೆ ಹೈದರಾಬಾದ್ ರಾಜ್ಯವನ್ನು ಪಾಕಿಸ್ತಾನಕ್ಕೆ ಸೇರಿಸುವುದು, ಹಿಂದೂಗಳನ್ನ ಮುಸ್ಲಿಮರ ಗುಲಾಮರನ್ನಾಗಿಸುವುದು ಜೀವನದ ಅತ್ಯಂತ ದೊಡ್ಡ ಗುರಿಯಾಗಿರುತ್ತೆ. ಮುಂಚೆ ಇವನು ಈಗಿನ ಮಹಾರಾಷ್ಟ್ರದ ಲಾತೂರಿನಲ್ಲಿ ವಕೀಲನಾಗಿರ್ತಾನೆ. ಈ ಖಾಸಿಂ ರಜ್ವಿ ಇಲ್ಲಿ ಮೋಸದ ವ್ಯವಹಾರಗಳಲ್ಲಿ ತೊಡಗಿರುತ್ತಾನೆ ಮತ್ತು ಅಪಾರ ಸಂಪತ್ತನ್ನು ಗಿಟ್ಟಿಸಿಕೊಂಡಿರ್ತಾನೆ. ಮುಂದೊಂದು ದಿನ ಇವನ ತಲೆಗೆ ಪ್ರಸಿದ್ಧನಾಗುವ ಯೋಚನೆ ಬರುತ್ತೆ. ಹೀಗಾಗಿ ಇವನು ಮಜ್ಲಿಸ್ ಎ ಇತ್ತಿಹಾದುಲ್ ಮುಸ್ಲಿಮಿನ್ ಅಂದರೆ ಇತ್ತಿಹಾದ್ ಎನ್ನುವ ಪಕ್ಷಕ್ಕೆ ಸೇರಿಕೊಳ್ತಾನೆ. ಇವನಿಗೆ ಈ ಪಕ್ಷದಲ್ಲಿ ಯಾರೂ ಸರಿಯಾಗಿ ಗುರುತಿಸದ ಕಾರಣ ಇವನು ತನ್ನ ಇಡೀ ಸಂಪತ್ತನ್ನು ಪಕ್ಷಕ್ಕೆ ದಾನ ಮಾಡಿ ಪ್ರಸಿದ್ಧಿ ಪಡಿತಾನೆ ಮತ್ತು ಸಿದ್ದಿಕಿ ಎ ಡೆಕ್ಕನ್ ಎಂಬ ಬಿರುದನ್ನು ಸಹ ಪಡೆದುಕೊಳ್ತಾನೆ. ಪ್ರಖ್ಯಾತಿ ಪಡೆದ ನಂತರ ಇವನು ತನ್ನ ಬಣ್ಣ ಬಣ್ಣದ ಮಾತುಗಳಿಂದ ತನ್ನದೇ ಒಂದು ಗುಂಪು ಕಟ್ಟಿ ಮಜ್ಲಿಸ್ ಎ ಇಸ್ಲಾ ನಜ್ಮ್ ಓ ನಾಸ್ಕ್ ಎಂಬ ಪಕ್ಷವನ್ನು ಮತ್ತು ರಜಾಕಾರ್ ಮಿಲಿಟರಿ ಸೈನ್ಯ ಸ್ಥಾಪಿಸ್ತಾನೆ. ಹೀಗೆ ಸ್ಥಾಪಿತಗೊಂಡ ಇವನ ಸೈನ್ಯದೊಂದಿಗೆ ಮುಸ್ಲಿಂ ದೊರೆ ಹೈದರಾಬಾದ್ ನಿಜಾಮನ ಸಹಾಯಕ್ಕಾಗಿ ನಿಜಾಮನ ರಾಜ್ಯಕ್ಕೆ ಆಗಮಿಸುತ್ತಾನೆ. ಈತ ನಿಜಾಮನ ಆಡಳಿತದಲ್ಲಿ ಹಿಂದೂಗಳಿಗೆ ಹಕ್ಕಿಲ್ಲ ಎಂದು ನಿಜಾಮನ ಆಡಳಿತದಲ್ಲಿ ಇದ್ದ ಕೆಲವು ಹಿಂದೂಗಳನ್ನ ಹೊರದಬ್ತಾನೆ. ಶಿಯಾ ಅಧಿಕಾರಿಗಳನ್ನ ಬಲವಂತವಾಗಿ ನಿವೃತ್ತಿಗೊಳಿಸಿ ಕೇವಲ ಸುನ್ನಿಗಳನ್ನ ಸೇರಿಸಿಕೊಳ್ತಾನೆ.
ಇವನು ನಿಜಾಂ ರಾಜ್ಯದ 52 ಕಡೆಗಳಲ್ಲಿ ಶಸ್ತ್ರವಿದ್ಯೆ ಕಲಿಸಲು ರಜಾಕಾರರ ಶಿಬಿರ ಆರಂಭಿಸ್ತಾನೆ. 21 ದಿನ ನಡೆದ ಈ ಶಿಬಿರದಲ್ಲಿ 30,000 ಇದ್ದ ರಜಾಕಾರರ ಸೈನ್ಯ 1,00,000ಕ್ಕೆ ತಲುಪುತ್ತೆ. ಈ ರಜಾಕಾರ ಸೈನ್ಯವು ಸಾವಿರಾರು ಹಳ್ಳಿಗಳ ಹಿಂದೂಗಳ ಮೇಲೆ ದಾಳಿ ಮಾಡುತ್ತೆ. ಅನೇಕ ಹಳ್ಳಿಗಳ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಪುರುಷರ ಮೇಲೆ ದೌರ್ಜನ್ಯ ಎಸಗುತ್ತೆ. ಅನೇಕ ದೇವಾಲಯಗಳನ್ನು ನಾಶ ಮಾಡುತ್ತೆ. ಹಿಂದೂಗಳ ಅಂಗಡಿಗಳನ್ನು ಸುಲಿಗೆ ಮಾಡಿ ಸುಟ್ಟು ಹಾಕುತ್ತೆ. ಭಾರತದ ಸೇರ್ಪಡೆಗೆ ಭಾಷಣ ಮಾಡುತ್ತಿದ್ದ ಅನೇಕರನ್ನ ದಹನ ಮಾಡುತ್ತೆ. ಈಗಿನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ 7 ವರ್ಷದವರಿದ್ದಾಗ ಬೀದರ್ ಜಿಲ್ಲೆಯ ವರ್ವಟ್ಟಿ ಬಿ ಎಂಬ ಗ್ರಾಮದ ಮನೆಗಳಿಗೆ ರಜಾಕಾರ್ ಸೈನ್ಯವು ಬೆಂಕಿ ಹಚ್ಚುತ್ತೆ. ಖರ್ಗೆಯವರು ತನ್ನ ತಾಯಿ ಮತ್ತು ಸಹೋದರಿಯನ್ನ ರಜಾಕಾರ್ ದಾಳಿಯಲ್ಲಿ ಕಳೆದುಕೊಳ್ತಾರೆ. ಖಾಸಿಂ ರಜ್ವಿ ತನ್ನದೇ ರೇಡಿಯೋ ಸೇವೆ ಮತ್ತು ಪತ್ರಿಕೆಯನ್ನ ಪ್ರಾರಂಭಿಸ್ತಾನೆ. ತನ್ನ ರಹಸ್ಯ ಸಂದೇಶಗಳನ್ನು ತನ್ನ ಉರ್ದು ಪತ್ರಿಕೆಯಲ್ಲೇ ಪ್ರಕಟಿಸುತ್ತಾ ಇರ್ತಾನೆ. ಅಂಕಿ ಅಂಶಗಳ ಪ್ರಕಾರ ರಜಾಕಾರರ ದಾಳಿಗೆ ನಮ್ಮ ಕರ್ನಾಟಕದ ಈ 6 ಜಿಲ್ಲೆಗಳಲ್ಲೇ 357 ಹಳ್ಳಿಗಳು ಬಲಿಯಾಗಿದ್ದವು. 56 ಲಕ್ಷಕ್ಕೂ ಹೆಚ್ಚು ರೂಪಾಯಿಗಳನ್ನು ರಜಾಕಾರರಿಂದ ದೋಚಲಾಗಿತ್ತು. 600ಕ್ಕೂ ಹೆಚ್ಚು ಮನೆಗಳಿಗೆ ಬೆಂಕಿ ಹಚ್ಚಲಾಗಿತ್ತು. 112ಕ್ಕೂ ಹೆಚ್ಚು ಅತ್ಯಾಚಾರ ದಾಖಲಾಗಿದ್ದವು. ಬೀದರ್ ಜಿಲ್ಲೆಯ ಗೋಟಾ ಎನ್ನುವ ಗ್ರಾಮದಲ್ಲಿ ಬೈಯಪ್ಪ ಪಾಟೀಲ್ ಮತ್ತು ಇತರ ದೇಶಭಕ್ತರು ಭಾರತದ ಧ್ವಜ ಹಾರಿಸ್ತಾರೆ. ಇದರಿಂದ ದ್ವೇಷ ತುಂಬಿಕೊಂಡ ಸ್ಥಳೀಯ ರಜಾಕಾರ ನಾಯಕ ಇಸಾಮುದ್ದೀನ್ ಪಾಟೀಲ್ ಮತ್ತು ಇತರರ ಮನೆಗಳನ್ನ ಸುಟ್ಟು ಹಾಕ್ತಾನೆ. ಇಸಾಮುದ್ದೀನ್ ಪಕ್ಕದ ಮುಚಳಂಬ ಎನ್ನುವ ಊರಲ್ಲಿ ಇರುವ ಖಚಿತ ಮಾಹಿತಿ ಪಡೆದ ದೇಶಭಕ್ತರು ಅವನನ್ನ ಹತ್ಯೆ ಮಾಡ್ತಾರೆ. ಈ ಹತ್ಯೆಗೆ ಗೋಟಾ ಗ್ರಾಮವೇ ಕಾರಣವೆಂದು ತಿಳಿದ ರಜಾಕಾರ ಪಡೆ ಗೋಟಾ ಗ್ರಾಮವನ್ನು ನಿರ್ನಾಮ ಮಾಡಲು ನಿರ್ಧಾರ ಮಾಡುತ್ತೆ. 1948 ಮೇ 9ರಂದು ಸಾವಿರಾರು ರಜಾಕಾರರ ಪಡೆ ಗೋಟಾ ಗ್ರಾಮವನ್ನು ಸುತ್ತುವರಿದು ದಾಳಿ ನಡೆಸ್ತಾರೆ. 100 ಜನರ ಹತ್ಯೆ ಮಾಡ್ತಾರೆ. ಮನೆಗಳಿಗೆ ಬೆಂಕಿ ಹಚ್ತಾರೆ. ಅಮಾಯಕ ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡ್ತಾರೆ. ಒಂದು ಗರ್ಭಿಣಿ ಹೆಣ್ಣು ಮಗಳ ಹೊಟ್ಟೆ ಕೊಯ್ದು ಹೊಟ್ಟೆಯಲ್ಲಿನ ಮಗುವನ್ನು ಕತ್ತಿಗೆ ಸಿಕ್ಕಿಸಿ ಹೀನಕೃತ್ಯ ಪ್ರದರ್ಶಿಸುತ್ತಾರೆ. ಊರಿನ ಕೆಲವು ಜನರು ಸಾಹುಕಾರ ಮಹಾದೇವಪ್ಪ ದುಮಾನಿಯವರ ಬೃಹತ್ ಕಲ್ಲಿನ ಮನೆಯಲ್ಲಿ ಆಶ್ರಯ ಪಡಿತಾರೆ. ಕತ್ತಲಾಗುವವರೆಗೂ ದಾಳಿ ಮಾಡಿದ ರಜಾಕಾರರು ಈ ಮನೆಗೆ ನುಗ್ಗಲಾಗದೆ ಮರುದಿನ ಬೆಳಗ್ಗೆ ಬರುವ ಯೋಚನೆ ಮಾಡಿ ಹೊರಟು ಹೋಗ್ತಾರೆ. ಮರುದಿನ ಅಂದರೆ 1948 ಮೇ 10ರಂದು ರಜಾಕಾರರ ಸೈನ್ಯ ಗೋಟಾ ಗ್ರಾಮಕ್ಕೆ ಮತ್ತೆ ಬರುತ್ತೆ. ಆದರೆ ಊರೆಲ್ಲ ಪೂರ್ತಿ ಖಾಲಿಯಾಗಿ ದೂರದ ಶಿಬಿರಕ್ಕೆ ಸ್ಥಳಾಂತರಗೊಂಡಿರ್ತಾರೆ. ಈ ದಾರುಣ ಸಂಗತಿಯನ್ನು ಕೇಳಿ ಆಚಾರ್ಯ ವಿನೋಬಾ ಭಾವೆ, ಸ್ವಾಮಿ ರಮಾನಂದ ತೀರ್ಥ, ಕೆ.ಎಂ. ಮುನ್ಷಿ ಗೋಟಾ ಗ್ರಾಮಕ್ಕೆ ಸಮೀಕ್ಷೆಗಾಗಿ ಭೇಟಿ ನೀಡುತ್ತಾರೆ. ಭಾರತದ ಆಗಿನ ಏಜೆಂಟ್ ಜನರಲ್ ಕೆ.ಎಂ. ಮುನ್ಷಿ ಇವರು ತಮ್ಮ ಪುಸ್ತಕವಾದ ದಿ ಎಂಡ್ ಆಫ್ ಎರಾ ಪುಸ್ತಕದಲ್ಲಿ ಬರೀತಾರೆ, ಈ ಗ್ರಾಮದಲ್ಲಿ ಹಲವು ದಿನಗಳ ನಂತರವೂ ಹೆಣಗಳು ಬೀದಿ ಬೀದಿಗಳಲ್ಲಿ ಬಿದ್ದಿದ್ದವು. ಕೆಲವು ಕೊಳೆತ ಸ್ಥಿತಿಯಲ್ಲಿದ್ದರೆ ಇನ್ನೂ ಕೆಲವು ಅಸ್ಥಿಪಂಜರಗಳಾಗಿ ಬಿದ್ದಿದ್ದವು ಎಂದು. ಇವರ ಪ್ರಕಾರ 200 ಜನರ ಹತ್ಯೆ ಇಲ್ಲಿ ನಡೆದಿತ್ತು. 75 ಲಕ್ಷಕ್ಕಿಂತ ಹೆಚ್ಚು ರೂಪಾಯಿಗಳ ನಷ್ಟ ಈ ಗ್ರಾಮಕ್ಕೆ ರಜಾಕಾರರ ಸೈನ್ಯವು ಮಾಡಿತ್ತು. ಈ ಗ್ರಾಮದ ಹತ್ಯಾಕಾಂಡವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಇಂದಿಗೂ ಕರೆಯುತ್ತಾರೆ. ಗುಲ್ಬರ್ಗಾ ಹತ್ತಿರದ ವಾಡಿ ಜಂಕ್ಷನ್ ಎಂಬ ಊರಿನಲ್ಲಿ ನವರಾತ್ರಿಯ ದಿನ ಗ್ರಾಮದ ಮಹಿಳೆಯರು ದೇವಿಯ ಸುತ್ತಲೂ ವೃತ್ತಾಕಾರದಲ್ಲಿ ನೃತ್ಯ ಮಾಡ್ತಿರ್ತಾರೆ. ಇಲ್ಲಿಗೆ ದಾಳಿ ಮಾಡಿದ ರಜಾಕಾರರ ಸೇನೆ ಇಲ್ಲಿನ ಮಹಿಳೆಯರಿಗೆ ವಿವಸ್ತ್ರಗೊಳಿಸುತ್ತೆ, ಥಳಿಸಿ ಬೆತ್ತಲೆ ಮಾಡುತ್ತೆ, ನಗ್ನ ನೃತ್ಯ ಮಾಡುವಂತೆ ಹಿಂಸಿಸಿ ತಮ್ಮ ವಿಕೃತಿ ಮೆರೆಯುತ್ತೆ. ನಿಜಾಮನ ವಿರುದ್ಧ ದಂಗೆಗೆ ಸಿದ್ಧವಾಗುತ್ತಿದ್ದ ಹೈದರಾಬಾದ್ ಹತ್ತಿರದ ತಳಕತ್ ಎಂಬ ಗ್ರಾಮಕ್ಕೆ ರಜಾಕಾರರ ಸೈನ್ಯ ದಾಳಿ ಮಾಡುತ್ತೆ. ಈ ಊರಿನ ಜನರೆಲ್ಲ
ಕಲ್ಲು, ಕೋಲು, ಕುಡುಗೋಲು, ಕೊಡಲಿಗಳಿಂದ ಪ್ರತಿದಾಳಿ ಮಾಡ್ತಾರೆ. ಆದರೆ ಕೊನೆಗೆ ಇವುಗಳ ಮುಂದೆ ರಜಾಕಾರರ ಬಂದೂಕುಗಳದ್ದೇ ಜಯವಾಗುತ್ತೆ. ಕೊನೆಗೆ ಊರಿನ ಮುಖ್ಯಸ್ಥನ ಶಿರಚ್ಛೇದನ ಮಾಡುತ್ತೆ ಈ ರಜಾಕಾರರ ಸೇನೆ. ಬಂದೂಕಿನ ಚಾಕುವಿಗೆ ಅವನ ತಲೆ ಸಿಕ್ಕಿಸಿ ಹಳ್ಳಿಯೆಲ್ಲ ಮೆರವಣಿಗೆ ಮಾಡುತ್ತೆ ಈ ರಜಾಕಾರರ ಸೇನೆ. ಮಹಿಳೆಯರನ್ನ ವಿವಸ್ತ್ರ ಮಾಡುತ್ತೆ, ಮನೆಗಳನ್ನ ಬೆಂಕಿ ಹಚ್ಚುತ್ತೆ. ಹಳ್ಳಿಯ ಕಗ್ಗೊಲೆಯೇ ನಡೆಯುತ್ತೆ. ರಜಾಕಾರ ದಾಳಿಯಲ್ಲಿ ಹೋರಾಡಿದ ಮತ್ತು ಮರಣ ಹೊಂದಿದ ವ್ಯಕ್ತಿಗಳೆಲ್ಲ ನೆನಪಿಸಿಕೊಳ್ಳಲೇಬೇಕಾದ ವೀರರೇ. ಆದರೆ ಇಲ್ಲಿ ನಾವು ನೆನಪಿಸಿಕೊಳ್ಳಬೇಕಾದ ಒಬ್ಬ ಪ್ರಮುಖ ವ್ಯಕ್ತಿ ಎಂದರೆ ಅದು ರಾಮಚಂದ್ರ ವೀರಪ್ಪನವರು. ಒಂದು ಸಣ್ಣ ಹಳ್ಳಿಯಾದ ನಂದಗಾಂವ್ ಎನ್ನುವ ಊರಿನಲ್ಲಿ ರಜಾಕಾರರು ಊರಿನ ದಲಿತ ಜನರನ್ನ ಬಂಧಿಸಿಟ್ಟಿರ್ತಾರೆ. ರಾಮಚಂದ್ರ ವೀರಪ್ಪನವರು ಒಬ್ಬ ರಜಾಕಾರನ ಹಣೆಗೆ ಬಂದೂಕಿಟ್ಟು ದಲಿತರನ್ನ ಬಿಡುಗಡೆಗೊಳಿಸ್ತಾರೆ. ಹುಮ್ನಾಬಾದ್ ಗ್ರಾಮದಲ್ಲಿ ಬಟ್ಟೆ ಒಗೆಯಲು ಕೆರೆಗೆ ಹೋಗಿದ್ದ ಮಹಿಳೆಯನ್ನ 5 ರಜಾಕಾರರ ಸೈನ್ಯ ಅಪಹರಣ ಮಾಡುತ್ತೆ. ರಾಮಚಂದ್ರ ವೀರಪ್ಪನವರು ತಮ್ಮ ಧೋತಿ ನೀಡಿ ಆ ಮಹಿಳೆಯನ್ನ ರಕ್ಷಿಸ್ತಾರೆ. ಆದರೆ 5 ರಜಾಕಾರರಿಂದ ಪ್ರಾಣ ಹೋಗುವಂತೆ ಇವರ ಮೇಲೆ ಹಲ್ಲೆಯಾಗುತ್ತೆ. ಗಂಭೀರವಾಗಿ ಹಲ್ಲೆಗೊಳಗಾದ ಇವರು ಹೇಗೋ ಆಸ್ಪತ್ರೆ ಸೇರಿ ತಮ್ಮ ಪ್ರಾಣ ಉಳಿಸಿಕೊಳ್ತಾರೆ. ಬಸವ ಕಲ್ಯಾಣ ಗ್ರಾಮದಲ್ಲಿ ಧರ್ಮ ಪ್ರಕಾಶ್ ಎಂಬ ಯೋಧ ಜನರಿಗೆ ಶಸ್ತ್ರಾಸ್ತ್ರ ತರಬೇತಿ ನೀಡ್ತಿರ್ತಾನೆ. ಹೀಗಾಗಿ ರಜಾಕಾರರು ಇವನನ್ನ ಭೀಕರವಾಗಿ ಹತ್ಯೆ ಮಾಡ್ತಾರೆ. ಈ ಯೋಧನ ಅಂತ್ಯಕ್ರಿಯೆಯನ್ನ ರಾಮಚಂದ್ರ ವೀರಪ್ಪನವರು ಮುಂದೆ ನಿಂತು ನೆರವೇರಿಸಿಕೊಡ್ತಾರೆ. ಈ ಯೋಧನ ನೆನಪಿಗಾಗಿ ತಾವೇ ಧರ್ಮ ಪ್ರಕಾಶ್ ಬಲಿದಾನ ಭವನ ಕಟ್ಟಿಸ್ತಾರೆ. ಹಳ್ಳಿಕೇಡ್ ಎಂಬ ಗ್ರಾಮದಲ್ಲಿ ಮುಸ್ಲಿಂ ಜಮೀನ್ದಾರನು ಸಾಲ ತೀರಿಸದ ಸಲುವಾಗಿ ದಲಿತ ರೈತನ ಹೆಂಡತಿಯನ್ನು ತನ್ನ ಮನೆಯಲ್ಲಿ ಸೆರೆಯಾಗಿ ಇಟ್ಟುಕೊಳ್ತಾನೆ. ಆಗ ರಾಮಚಂದ್ರರು ರೈಫಲ್ ಹಿಡಿದು ಜಮೀನ್ದಾರನನ್ನ ಹೆದರಿಸಿ ಮಹಿಳೆಯನ್ನ ಬಿಡುಗಡೆಗೊಳಿಸ್ತಾರೆ. ಊರಿನ ಜನರಿಂದ ಹಣ ಸೇರಿಸಿ ಈ ದಲಿತ ವ್ಯಕ್ತಿಯ ಸಾಲ ತೀರಿಸ್ತಾರೆ. ಹಳ್ಳಿಗಳಲ್ಲಿನ ಭೀಕರ ಪರಿಸ್ಥಿತಿಯ ವಿಷಯಗಳನ್ನು ರಾಷ್ಟ್ರಭಕ್ತ ಪತ್ರಕರ್ತ ಶೌಭಲ್ಲಾ ಖಾನ್ ದೆಹಲಿ ಸರ್ಕಾರಕ್ಕೆ ತಲುಪಿಸ್ತಾ ಇರ್ತಾರೆ. ಹೀಗಾಗಿ ಇವರನ್ನ ಖಾಸಿಂ ರಜ್ವಿ 21 ಆಗಸ್ಟ್ 1948ರಂದು ತನ್ನ ರಜಾಕಾರರ ಸೇನೆಯಿಂದ ಸಾಯಿಸ್ತಾನೆ. ಇದು ದೆಹಲಿ ಸರ್ಕಾರ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲರ ಕೆಂಗಣ್ಣಿಗೆ ಗುರಿಯಾಗುತ್ತೆ. 13 ಸೆಪ್ಟೆಂಬರ್ 1948ರಂದು ನಿಜಾಮನ ವಿರುದ್ಧ ಆಪರೇಷನ್ ಪೋಲೋ ಕಾರ್ಯಾಚರಣೆ ಆರಂಭಿಸ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಲೆಫ್ಟಿನೆಂಟ್ ಜನರಲ್ ರಾಜೇಂದ್ರ ಸಿಂಗ್ ಅವರ ನಿರ್ದೇಶನದಲ್ಲಿ ಮತ್ತು ಮೇಜರ್ ಜನರಲ್ JN ಚೌಧರಿ ನೇತೃತ್ವದಲ್ಲಿ ಸೇನೆ ಹೈದರಾಬಾದ್ ಅನ್ನು 5 ಕಡೆಗಳಿಂದ ದಾಳಿ ಮಾಡುತ್ತೆ. ಕೇವಲ 4 ದಿನಗಳಲ್ಲಿ ಅಂದರೆ ಸೆಪ್ಟೆಂಬರ್ 17, 1948ರಂದು ಹೈದರಾಬಾದ್ನ ನಿಜಾಮ ಭಾರತೀಯ ಸೇನೆಗೆ ಶರಣಾಗ್ತಾನೆ. ಹೈದರಾಬಾದ್ ರಾಜ್ಯವನ್ನು ಅಧಿಕೃತವಾಗಿ ಭಾರತಕ್ಕೆ ಸೇರಿಸಿಕೊಳ್ಳಲಾಗುತ್ತೆ. ಇಲ್ಲಿನ ಜನರ ಹೋರಾಟದ ಫಲ ಅಂದರೆ ಸೆಪ್ಟೆಂಬರ್ 17, 1948ರಂದು ಸಿಕ್ಕಿಯೇ ಬಿಡುತ್ತೆ. ಈ ಕೋಮು ಗಲಭೆಗಳು, ದೇಶದ್ರೋಹದ ಕೆಲಸಗಳು, ಹಿಂಸಾತ್ಮಕ ಕೃತ್ಯಗಳಿಗೆ ಕಾರಣವಾಗಿದ್ದ ಖಾಸಿಂ ರಜ್ವಿಯನ್ನ ಬಂಧಿಸಿ 1948ರಿಂದ 1957ರವರೆಗೆ ತ್ರಿಮುಲ್ವೇರಿ ಜೈಲಿನಲ್ಲಿ ಇಡಲಾಗುತ್ತೆ. ಪಾಕಿಸ್ತಾನಕ್ಕೆ ಪಲಾಯನ ಮಾಡಲೇಬೇಕು ಎಂಬ ಷರತ್ತಿನೊಂದಿಗೆ 1957ರಲ್ಲಿ ಖಾಸಿಂ ರಜ್ವಿಯನ್ನ ಬಿಡುಗಡೆಗೊಳಿಸಲಾಗುತ್ತೆ. ಇವನು ಬಿಡುಗಡೆಯಾದ 48 ಗಂಟೆಯೊಳಗೆ ಪಾಕಿಸ್ತಾನಕ್ಕೆ ಪಲಾಯನ ಮಾಡ್ತಾನೆ ಮತ್ತು ಸಾಯುವವರೆಗೂ ಇವನು ಅಲ್ಲೇ ನೆಲೆಸ್ತಾನೆ. ಈ 6 ಜಿಲ್ಲೆಗಳಾದ ಬೀದರ್, ಗುಲ್ಬರ್ಗಾ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ಯಾದಗಿರಿಯಲ್ಲಿ ಪ್ರತಿ ವರ್ಷ 17 ಸೆಪ್ಟೆಂಬರ್ನಂದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವೆಂದು ಇಂದಿಗೂ ಸಂಭ್ರಮಿಸಲಾಗುತ್ತೆ ಮತ್ತು ಹುತಾತ್ಮರ ಫೋಟೋಗಳನ್ನಿಟ್ಟು ಇವರಿಗೆ ಪೂಜಿಸಲಾಗುತ್ತೆ.